ಹಾಯ್, ಹೇಗಿದ್ರೆ ಎಲ್ಲರೂ? ಇವತ್ತಿನ ಒಂದು ವಿಡಿಯೋದಲ್ಲಿ ಅತ್ಯಂತ ಸುಲಭವಾಗಿ ಮತ್ತು ರುಚಿಕರವಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ತಕ್ಕಂಥ ಸ್ವೀಟ್ ರೆಸಿಪಿನ ನೋಡೋಣ. ಓಕೆ, ಇವತ್ತು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಏಲಕ್ಕಿ ಕೂಡ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಳ್ಳೋದು. ಹಾಗೆ ಒಂದು 10 ಬಾದಾಮಿ 10 ಗೋಡಂಬಿನ ಕೂಡ ಪೌಡ್ರ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಈ ಸಕ್ಕರೆ ಏನು ಪೌಡ್ರ್ ಮಾಡಿರ್ತೀವಲ್ಲ ಅದಕ್ಕೆ ಈ ಪುಡಿನೂ ಕೂಡ ಸೇರಿಸ್ಕೊಳೋದು. ನೀಟಾಗಿ ಎರಡನ್ನೂ ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಅದೇ ಥರ ಒಂದು 1/2 ಕಪ್ಪಷ್ಟು ಮಿಲ್ಕ್ ಪೌಡ್ರು. ಈ ರೆಸಿಪಿ ತುಂಬ ಈಸಿಯಾಗಿದೆ. ಹಾಗೆ ಒಂದು 1/2 ಕಪ್ಪಷ್ಟು ಕೊಕೊನಟ್ಟು. ಇದು ನಿಮಗೆ ರೆಡಿಯಾಗಿ ಮಾರ್ಕೆಟಲ್ಲೂ ಸಿಗುತ್ತೆ, ಇಲ್ಲ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಈ ಥರ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು. ಓಕೆ, ತುಂಬ ಈಸಿಯಾಗಿದೆ. ಇಲ್ಲಿ ನಾವು ಇದನ್ನೇನು ಬೇಕ್ ಮಾಡಬೇಕಂತಿಲ್ಲ, ಪಾಕ ತೆಗಿಬೇಕು ಅಂತ ಇಲ್ಲ. ಓಕೆ, ಇಲ್ಲಿ ಏನಂದರೆ ನಾವು ಸ್ಟವ್ನೇ ಹಚ್ಚೋದು ಬೇಡ, ಅಷ್ಟು ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ಒಂದು 3ರಿಂದ 4 ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು. ಇದರಲ್ಲಿ ಏನಂದರೆ ಯಾವುದೇ ಥರದ್ದು ಗಂಟು ಥರ ಏನೂ ಆಗಬಾರ್ದು. ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳುವಾಗ ನಾವು ಹುಷಾರಾಗಿ ಕಲಿಸ್ಕೊಬೇಕು. ನೋಡಿ, ಈ ಥರ ಡೋ ರೆಡಿಯಾಗಿದೆ. ಇದನ್ನು ಇವಾಗ ನಾನು 2 ಪೋರ್ಷನಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ. ನಿಮಗೆ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಒಂದೇ ಪೋರ್ಷನಲ್ಲೂ ನೀವು ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ, ಕಲರ್ ಹಾಕಬೇಕು ಅಂತ ಅದಕ್ಕೋಸ್ಕರ ಒಂದು ಪೋರ್ಷನಿಗೆ ಮಾತ್ರ ಕಲರ್ ಹಾಕ್ತೀನಿ, ಇನ್ನೊಂದು ಪೋರ್ಷನ್ನ ಹಾಗೆ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಪಿಂಕ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಡ್ರಾಪ್ ಹಾಕಿದ್ದೀನಿ. ಓಕೆ, ಬೇಕ್ರಿ ಥರ ಮಾಡಬೇಕಂದ್ರೆ ಇನ್ನೊಂದು 2-3 ಡ್ರಾಪ್ ಕಲರ್ನ ಹಾಕ್ಕೊಬೇಕು ನೀವು. ಸೊ ನಾನು ಇಲ್ಲಿ ಜಸ್ಟ್ ಕಲರ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಒಂದು ಬಟರ್ ಪೇಪರ್ ತೊಗೊಂಡು ಈ ಥರ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಕೈಗೆ ಏನಾದ್ರು ಇದು ಅಂಟ್ಕೊಳ್ತಾ ಇದ್ದರೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಕೊಳ್ಳಿ. ಹಾಗೆ 2 ಪೋರ್ಷನ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಎರಡನ್ನೂ ಕೂಡ ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಓಕೆ, ಇದನ್ನು ದೊಡ್ಡದಾಗಿ ಮಾಡ್ಕೊಬೇಕು. ಫಸ್ಟ್ ಯಾವುದು ಕಲರ್ ಹಾಕ್ಕೊಂಡಿರ್ತೀವಿ ಅದನ್ನು, ಇಲ್ಲ ಫಸ್ಟ್ ವೈಟ್ ಹಾಕ್ಕೊಂಡು ಆಮೇಲೆ ಕಲರ್ ಹಾಕ್ಕೊಳ್ತೀನಿ ಅಂದರೆ ಹಂಗೆ ಮಾಡಿದ್ರು ಓಕೆ. ಇವಾಗ ಇದನ್ನು ರೋಲ್ ಮಾಡ್ಕೊಂಡು ಬರೋದು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲ ತುಪ್ಪನಾದರೂ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಯಾಕಂದರೆ ಸ್ವಲ್ಪ ಕೈಗೆ ಅಂಟುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈ ಥರ ಇವನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಈ ಬಟರ್ ಪೇಪರಲ್ಲೇ ನೀವು ಇಟ್ಕೊಳ್ಳಿ. ಬಟರ್ ಪೇಪರ್ ಇಲ್ಲಾಂದರೆ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ನೀವು ಇಟ್ಕೋಬೋದು. ಹಾಗೆ ಇದನ್ನು ನಾನು 2 ಪೋರ್ಷನ್ ಆಗಿ ಇಲ್ಲಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ತುಂಬ ದಪ್ಪ ಅನ್ನಿಸ್ತಾ ಇತ್ತು ನನಗೆ, ಅದಕ್ಕೋಸ್ಕರ 2 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ಆ ಹಬ್ಬಕ್ಕೆ ಈ ಥರ ಒಂದು ಸ್ವೀಟ್ನ ನೀವು ಟ್ರೈ ಮಾಡಿ ನೋಡ್ಬೋದು. ಇದು ತುಂಬ ಕ್ವಿಕ್ಕಾಗಿರುತ್ತೆ. ಬ್ಯಾಚುಲರ್ಸ್ ಕೂಡ ಈ ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು. ಬಿಗಿನರ್ಸ್ ಇರ್ತೀರ ಅವರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಇದನ್ನು ಈ ಥರ ಕವರ್ ಮಾಡಿಬಿಟ್ಟು ನಾನು ಒಂದು 1/2 ಅವರ್ ಇಲ್ಲ 1 ಅವರ್ ನೀವು ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕೆ ಬಿಟ್ಬಿಡು. ಒಂದು 1/2 ಅವರ್ ಆದಮೇಲೆ ಈ ಥರ ಓಪನ್ ಮಾಡಿ ನೋಡೋಣ. ಹೀಗೆ ನೀಟಾಗಿ ಇವನ್ನಾಗಿ ನಮಗೆ ಇದು ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು, ಸೆಟ್ ಆಗಲಿ ಅಂತ. ಸೊ ಅದಿಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಉಂಡೆ ಥರ ಮಾಡ್ಕೊಂಡು ಕೂಡ ನೀವು ತಿನ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ನೋಡಿ, ಈ ರೆಸಿಪಿ ಹೀಗಿದೆ. ಸೊ ಇದು ಹೆಂಗಿರುತ್ತೆ ಟೇಸ್ಟ್ ಅಂದರೆ, ಕಾಂತಿ ಸ್ವೀಟ್ಸಲ್ಲೆಲ್ಲ ನಾವು ಸ್ವೀಟ್ಸ್ನ ತಿಂತೀವಲ್ಲ, ಕಾಜು ಕತ್ಲಿ, ಅದ್ರ ಜೊತೆ ಇನ್ನೊಂದು ರೋಲ್ ಥರ ಎಲ್ಲ ಮಾಡಿಟ್ಕೊಂಡಿರ್ತಾರಲ್ಲ ಸ್ಯಾಂಡ್ವಿಚ್ಚು, ಆ ಥರ ಇದರ ಟೇಸ್ಟು ಬರುತ್ತೆ. ಸೊ ಈ ರೆಸಿಪಿನ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ಸೊ ಇನ್ನು ಕಲರ್ ಜಾಸ್ತಿ ಹಾಕಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೇನೆ, ಅದಕ್ಕೋಸ್ಕರ ಒಂದೇ 1 ಡ್ರಾಪ್ ಕಲರ್ ಹಾಕಿದ್ದೀನಿ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.